ಮನುಷ್ಯನ ಒಳಗೆ ಬ್ಯಾಸರದ ಮಾತ್ರ ನಿಮ್ಗೆ ಹೇಳಬೇಕು. ಇವತ್ತು ನಮ್ಮ ಜನಪದ ಹೆಂಗಾಗೈತಿ ಇವತ್ತಿನ ಕಾಲದೊಳಗೆ ಅಂತಂದ್ರೆ ಹೇಳಾಕ ಬ್ಯಾಸರ ಆಗೈತಿ ಮನಸ್ಸಿನಾಗ. ಆ ಪದಗಳನ್ನ ಬಳಸಬಾರ್ದ ನಾವು ಪಬ್ಲಿಕ್ನೊಳಗೆ. ಅಂತಹ ಹಾಡುಗಳೆಲ್ಲ ಬರೀತಾರೆ. ಮೊನ್ನೆ ಫೋನ್ ನೋಡೋ ಹೊತ್ತಿನಾಗ ಒಬ್ಬ 18-20 ವರ್ಷದ ಒಂದು ಹುಡುಗಿ ಆ ಹಾಡು ಬರೆದವಂಗ ಕ್ಯಾಕ್ರಿಶ್ ಉಗಳಾಕತ್ತಿದ್ಲು. ಅದ್ರ ಏನಪ್ಪಾ ಅಂತಂದ್ರೆ, ಲೇ ತಮ್ಮ ನೀ ಏನು ಬರೆದಿಯಲ್ಲ ಇತ್ತಿತ್ತು ನನ್ನ ಹಾಡುಗಳನ್ನ, ಹೆಣ್ಣು ಮಕ್ಕಳ ಕಿಮ್ಮತ್ತಿಲ್ದಂಗ ಹೆಣ್ಣು ಮಕ್ಕಳ ವೈಯಕ್ತಿಕವಾಗಿರುವಂತಹ ಬದುಕಿನ ಮ್ಯಾಲ ಹಾಡು ಕಟ್ಟಿ ಹಾಡಿ ಟ್ರ್ಯಾಕ್ಟರ್ನಾಗ ಹಾಕಿ, ಫೋನ್ಯಾಗ ಹಾಕಿ, ಫೇಸ್ಬುಕ್ನಾಗ ಹಾಕಿ, ವಾಟ್ಸಪ್ನಾಗ ಹಾಕಿ ಪ್ರಚಾರ ಮಾಡಿಕೊಂಡು ಟಿವಿ ಬರಾಕ ನಿಮ್ಗೆ ರೊಕ್ಕ ಬರಾಕ ಏನು ಪ್ರಯತ್ನ ಮಾಡ್ಕೊಳಕೈತಿಯಲ್ಲ, ಮೊದಲ ಫೇಸ್ಬುಕ್ ವಾಟ್ಸಪ್ನಾಗ ಟಿವಿಯಾಗ ಹಾಕೋ ಬದ್ಲಿನ ನಿಮ್ಮ ಅತ್ತಂಗಿಯರಿದ್ರ ಅವ್ರ ಮುಂದೆ ಹಾಕು, ನಿಮ್ಮ ಹಡದವ್ರಿದ್ರೆ ನಿಮ್ಮ ಅವನ ಮುಂದೆ ಹಾಕು, ಮಾಡ್ಕೊಂಡು ಹೇಳ್ತಿದ್ರೆ ಮೊದಲ ಮುಂದೆ ಹಾಕು, ಅಕ್ಕಿ ಮನಸ್ಸು ಒಪ್ಪಿದ್ರೆ ಮುಂದೆ ಹಾಕಿ ಅಂತೇಳಿ ಉಗಳಾಕತ್ತಿದ್ರು. ಕೇಳಾಕ ಬ್ಯಾಸರ ಅಷ್ಟ ಅಲ್ಲ, ಅವ್ರ ಎದುರಿಗೆ ಸಿಕ್ಕ್ರ ಕುತ್ತಿಗೆ ಹೆಚ್ಚಬೇಕು ಅನ್ಸುತ್ತೆ ಬರೆಯೋದು. ಮತ್ತ ಜಿ ಕನ್ನಡದಾಗ ನೋಡ್ತೀರಿ ನೀವು, ಏನ್ ಜನಪದ ಕಲಾವಿದ ಅಂತ ಉಬ್ಬಿಸಿ ಉಬ್ಬರಿಗೆ ಮಾಡಿರ್ತಾರೆ ಒಂದಿಷ್ಟು ಮಂದಿನ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಹೊಡಿತಾರ, ಮತ್ತ ಹೊಡಿಯುವಂತ ಕೆಲಸ ಮಾಡಿ ಮಗನ ಹೊಡಿದೇ ಮಾಡಿರಲಿಲ್ಲ. ಬಿಟ್ಟಂಟ ನನ್ನ ಹಳ್ಳಿ ಹುಡುಗಿ ಬಾಡ್ಯಾವ ಹೂಬಳ್ಳಿ. ಅಲ್ವಾ, ನಿನಗ ಜನಪದ ನೀರ ಇಲ್ಲ ನಿನ್ನ ಬಳ್ಳಿಗೆ. ಜನಪದ ನೀರಿದ್ರೆ ನಿನ್ನ ಬಳ್ಳಿ ಹಬ್ಬಬಹುದು, ಹೂರಳಬಹುದು. ಜೀವನದೊಳಗೆ ಎಷ್ಟು ಮಟ್ಟಿಗೆ ಕೆಟ್ಟದ್ದು ಪ್ರಚಾರ ಮಾಡಕತ್ತಾರಂತಂದ್ರ, ಅವನೊಬ್ಬ ಯೋಗಿನ ಅವನ ಒಬ್ಬ ಸಿನಿಮಾ ರೆಕಾರ್ಡ್ ಬರದ ನೋಡ್ರಿ ಸಾಕಷ್ಟು. ಅವನು ಜಾಕ್ ಹೊಗಳ ಅಟ್ಟ ಇರ್ತಾರ. ಮೊದಲ ಮಕ್ಕಳಾಗಬೇಕು, ಆಮೇಲೆ ಮದುವೆ ಆಗ್ಬೇಕಂತ ಅವ ಹಂಗ ಮಾಡ್ಯಾನ. ಇಂಥವೆಲ್ಲ ನಮ್ಮ ಸಂಸ್ಕೃತಿ ಜನಪದ ಹೆಂಗ್ ಹೊಡಿತಾವ್ರಿ, ಆಗಬಾರದು ಅಂತ ಕಣ್ಣಲ್ಲೇ ಹೊಡಿಬೇಕು. ಹಂಗ ಜನಪದಗಳನ್ನ ಹಾಡೋರ್ನ ಕಣ್ಣಲ್ಲಿ ಹೊಡಿ ನೀವು. ನಮ್ಮ ತಾಯಂದ್ರ ಮನಸ್ಸು ಮಾಡಿದ್ರ ಈ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಿ ಲಾಲನೆ ಪಾಲನೆ ಮಾಡುವ ಶಕ್ತಿ ತಾಯಂದ್ರ ನಿಮಗೈತಿ. ಇವತ್ತು ಜನಪದ ಅದು ಶೀಲ ಮಣಿವಂತಿಕೆಯಿಂದಿರ್ತಕ್ಕಂಥ ಜನಪದ. ಅಂತಹ ಜನಪದಗಳನ್ನ ಹುಟ್ಟುವಾಗ, ಬೀಸುವಾಗ ಹಂತಿ, ಭಜನಿ, ಡೊಳ್ಳು ಇದಷ್ಟ ಅಂತಲ್ಲ, ಭಜನಿ, ನಾಟಕ ಒಂದ ಅಂತಲ್ಲ. ಇವಾಗ ಬಂದ ಕಾಳಿ ಅಜ್ಜ ಉದಿದ ಮತ್ತೆ ಓದ್ತಾನೆ ಈಗ ಸದ್ಯಕ್ಕೆ ನಾ ಹೇಳು ಮಟ್ಟ ತಡಗು ಆಮೇಲೆ ಉದಿ ಅಂತ. ಇದು ಜನಪದ ಅಷ್ಟೇ. ಇದಕ್ಕೆ ಜನಪದ ಅನ್ನಕ್ ಒಂದು ಹೆಮ್ಮೆ ಬರ್ತದ, ನಮಗೆ ಹೆಮ್ಮೆ ಬರ್ತದ. ನೋಡ್ರಿ, ಕಿಮ್ಮತ್ತಿನ ಚಕ್ಕಡಿ ತಗೊಂಡು ಬರ್ತೀರಿ ಜನಪದರು, ಕಿಮ್ಮತ್ತಿನ ಎತ್ತಿನ ತಗೊಂಡ್ ಬರ್ತೀರಿ, ಕಿಮ್ಮತ್ತಿನ ಗುಡಾರ ಹಾಕ್ತಿರಿ, ಎತ್ತಿಗೆ ಜೂಲ ಕೊಂಬೆನ್ಸ್ ಎಲ್ಲ ಹಾಕೊಂಡು ಮಂದಿ ಬಳಗ ಕರ್ಕೊಂಡು ಚಕ್ಕಡಿ ಕುಂದ್ರಿಸ್ಕೊಂಡು ಬುತ್ತಿ ಗಂಟು ಬುಡಕ ದೊಡ್ಡದೊಂದು ಸವಾರಿ ಕಟ್ಕೊಂಡು ಹೋಗು ಹೊತ್ನ್ಯಾಗ ಒಂದ್ ಅರ್ಧ ಕಿಲೋಮೀಟರ್ ಅಲ್ಲ ಇಷ್ಟ ಮುಂದಕ್ಕ ಹೋದ ತಕ್ಷಣ ಎತ್ತು ಶಿಸ್ತು ಓಡಾಕತ್ತಿದಾಗ ಚಕ್ಕಡಿ ಹೊತ್ಕೊಂಡು ಬಿದ್ದು ಬಿಡ್ತು. ಕಿಮ್ಮತ್ತಿನ ಚಕ್ಕಡಿ ಕಿಮ್ಮತ್ತಿನ ಎತ್ತದವ. ಯಾಕೆ ಚಕ್ಕಡಿ ಬಿತ್ತು ಅಂತ ವಿಚಾರ ಮಾಡಿದಾಗ ಲಕ್ಷಗಟ್ಲೆ ರೊಕ್ಕ ಕೊಟ್ಟು ಚಕ್ಕಡಿ ತಂದಾನ, ಎತ್ತಿನ ತಂದಾನ, ಗುಡಾರ ತಂದಾನ, ಕೊಂಬೆನ್ಸ್ ತಂದಾನ, ಜೂಲ ತಂದಾನ. ಖರೆ ₹1 ಖರ್ಚು ಮಾಡಿ 2 ಕಿಲೋ ಹಾಕಿದ್ದಿಲ್ಲ ಬಂಡಿಗೆ, 2 ಕಿಲೋ ಹಾಕಿದ್ದಿಲ್ಲ ಬಂಡಿ ಬೀಳೇನು ಮಾಡಿದ್ರಿ. ನಮ್ಮ ಜನಪದದ ಬಂಡಿಗೆ ಶೀಲವೇ ಕೀಲ ಆಗಿರಬೇಕು, ಶೀಲವೇ ಕೀಲವಾಗಿರಬೇಕು. ಅಂದ್ರೆ ಜನಪದ ಬಂಡಿ ಸುಗಮವಾಗಿ ಸಾಕ್ತೈತಿ. ನಾ ಹೆಚ್ಚಿಗೆ ಹೇಳೋದಿಲ್ಲ. ಇನ್ನ ಜನಪದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದ್ದಕ್ಕಾಗಿ ನಾನು ನಿಮ್ಮ ಮುಂದೆ ಸೋಬಾನ್ ಪದ ಹಾಡ್ಬೇಕಂತ ಮಾಡಿ ನಾನು ಮಾಡ್ರೆ ಇಷ್ಟು ಪ್ರೀತಿಯಿಂದ ಹೇಳ್ತೀನಿ.